ವೀಕ್ಷಕರೇ, ಕರ್ನಾಟಕದ ಸರ್ಕಾರಿ ಶಾಲಾ ಮಹಿಳಾ ಶಿಕ್ಷಕಿಯರು ಇನ್ನು ಮುಂದೆ ಬರೀ 6 ತಿಂಗಳ ಕಾಲ ಹೆರಿಗೆ ರಜೆಯನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಅದರ ಜೊತೆಗೆ 5 ವರ್ಷದ ಹೊಸ ಅನುಕೂಲವನ್ನ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದೆಯಂತೆ. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಆ ಯೋಚನೆಯಲ್ಲಿದ್ದಾರಂತೆ. ಹಾಗಾದ್ರೆ ಯಾವ ಒಂದು ಹೊಸ ಅನುಕೂಲದ ಯೋಚನೆಯನ್ನ ಸರ್ಕಾರ ಮಾಡ್ತಾ ಇದೆ? ಬನ್ನಿ ಇದೆಲ್ಲದರ ಬಗ್ಗೆ ತಿಳ್ಕೊಂತಾ ಹೋಗೋಣ. ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ನೋಡಿ, ಇಷ್ಟು ದಿನಗಳ ಕಾಲ ವೇತನ ಸಹಿತವಾಗಿ 180 ದಿನಗಳ ಕಾಲ ಹೆರಿಗೆ ರಜೆಯ ಅಂಗವಾಗಿ ಮಹಿಳಾ ಶಿಕ್ಷಕಿಯರು ಇಷ್ಟು ದಿನ ರಜೆಯನ್ನ ತೆಗೆದುಕೊಳ್ತಾ ಇದ್ರು. ಈಗ ಅದರ ಜೊತೆಗೆ ಒಂದಷ್ಟು ಆಡ್ ಆನ್ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಅನುಕೂಲಗಳು ಆಗಲಿ ಮಹಿಳಾ ಶಿಕ್ಷಕಿಯರಿಗೆ ಅಂತ ಹೇಳಿ ಸರ್ಕಾರವೂ ಸಹಿತ ಯೋಚನೆ ಮಾಡ್ತಾ ಇದೆಯಂತೆ. ನೋಡಿ, ಇನ್ನು ಮುಂದೆ ಹೆರಿಗೆ ರಜೆಯ ಅಂಗವಾಗಿ 6 ತಿಂಗಳ ಸಹಿತ ನೀವು ವೇತನ ಸಹಿತ ಈ ರಜೆಯನ್ನ ತೆಗೆದುಕೊಳ್ತಿರಲ್ಲ. ಸೊ ಅದಕ್ಕಿಂತ ಪೂರ್ವದಲ್ಲಿ 15 ದಿನಗಳ ಮುಂಚಿತವಾಗಿಯೂ ಕೂಡ ನೀವು ರಜೆಯನ್ನ ತೆಗೆದುಕೊಳ್ಬಹುದು. ಅದು ಸಹಿತ ವೇತನ ಸಹಿತ. ನೀವು 15 ದಿನ ರಜೆಯನ್ನ ತೆಗೆದುಕೊಂಡ್ರೆ ಅದಕ್ಕೂ ಸಹಿತ ನಿಮಗೆ ಪೇ ಮಾಡ್ತಾರೆ. ನೀವು ಆ ಹಣವನ್ನು ಕೂಡ ತೆಗೆದುಕೊಳ್ಬಹುದು. ಆ ಸಂಬಳವೂ ಕೂಡ ನಿಮ್ಮ ಅಕೌಂಟಿಗೆ ಬರುತ್ತೆ. ಅದರ ಜೊತೆಗೆ ನೀವು ಇಷ್ಟು ದಿನ 6 ತಿಂಗಳು ನೀವು ಹೆರಿಗೆ ರಜೆಯನ್ನ ತೆಗೆದುಕೊಳ್ತಾ ಇದ್ರಿ. ಈಗ 1 ವರ್ಷ ನೀವು ಹೆರಿಗೆ ರಜೆಯನ್ನ ತೆಗೆದುಕೊಳ್ಬಹುದು. ಹೇಗೆ ಅಂದ್ರೆ, ಶಿಶು ಲಾಲನೆ ಪಾಲನೆಗಾಗಿ 6 ತಿಂಗಳ ಕಾಲ ರಜೆಯನ್ನ ಸರ್ಕಾರ ಕೊಡ್ತಾ ಇದೆ. ಸೊ ಹಾಗಾಗಿ 6 ತಿಂಗಳು ಹೆರಿಗೆ ರಜೆ ಮತ್ತು ಶಿಶು ಪಾಲನೆಯ ರಜೆ ಈ ಎರಡನ್ನು ಸೇರಿಕೊಂಡು ನೀವು 1 ವರ್ಷಗಳ ಕಾಲ ನೀವು ಮನೆಯಲ್ಲೇ ಇದ್ದುಕೊಂಡು ನೀವು ನಿಮ್ಮ ಮಗುವನ್ನ ಆರೈಕೆ ಮಾಡ್ಕೊಳ್ಬಹುದು. ಮತ್ತೆ ನೀವು ಕೂಡ ರಿಕವರ್ ಆಗ್ಬೋದು. 1 ವರ್ಷ ಆದ ನಂತರ ನೀವು ನಿಮ್ಮ ಕೆಲಸಕ್ಕೆ ಹಾಜರಾಗ್ಬೋದು. ನೀವು ನಿಮ್ಮ ಕೆಲಸಕ್ಕೆ ಹಾಜರಾಗುವ ಈ ಸಮಯದಲ್ಲೂ ಕೂಡ ನಿಮಗೊಂದು ಟ್ವಿಸ್ಟ್ ಇದೆ, ಮತ್ತೊಂದು ಅನುಕೂಲ ಇದೆ. ಅದುವೇ 5 ವರ್ಷದ ಅನುಕೂಲ. ನೀವು 1 ವರ್ಷದ ಹೆರಿಗೆ ರಜೆಯನ್ನು ಮುಗಿಸಿಕೊಂಡು ನೀವು ಉದ್ಯೋಗಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರ ನಿಮಗೆ ಹೊಸದೊಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಯೋಚನೆಯಲ್ಲಿದ್ದಾರಂತೆ. ನೀವು 5 ವರ್ಷಗಳ ಕಾಲ ನಿಮ್ಮ ಹತ್ತಿರದ ಶಾಲೆಯಲ್ಲೇ ನೀವು ಬೋಧಿಸಬಹುದು, ನೀವು ಕೆಲಸವನ್ನ ಮಾಡಬಹುದು. ಅಂದ್ರೆ ಈಗ ಒಂದು ಚಿಕ್ಕ ಮಗು ಇರುತ್ತೆ, ನೀವು ಯಾವುದೋ ಒಂದು ಊರಲ್ಲಿ ಇರ್ತೀರಾ, ನಿಮ್ಮ ಶಾಲೆ ಇನ್ನೊಂದು ಯಾವುದೋ ಒಂದು ಊರಲ್ಲಿರುತ್ತೆ. ಸೊ ಅದರ ಮಧ್ಯೆ ನೀವು ಬಸ್ಸಲ್ಲಾದರೂ ಟ್ರಾವೆಲ್ ಮಾಡ್ಬೋದು, ಅಥವಾ ನೀವೇ ನಿಮ್ಮದೇ ಆದಂಥ ವೆಹಿಕಲ್ನಲ್ಲಾದರೂ ನೀವು ಟ್ರಾವೆಲ್ ಮಾಡ್ಬೋದು. ಆ ಒಂದು ಲಾಂಗ್ ಡ್ಯೂರೇಷನ್ ಅಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದಾಗ ಆಗ ಆ ಮಗುವಿಗೂ ಕೂಡ ಕಷ್ಟ ಆಗುತ್ತೆ, ನಿಮಗೂ ಕೂಡ ಕಷ್ಟ ಆಗುತ್ತೆ. ಅಥವಾ ನಿಮ್ಮೂರನ್ನ ಬಿಟ್ಟು ಆ ಊರಿಗೆ ಹೋಗಿ ನೀವು ಇಲ್ಲಿ ಶಿಫ್ಟ್ ಆಗುವಾಗೂ ಸಹಿತ ನಿಮಗೆ ಒಂದಷ್ಟು ಕಷ್ಟಗಳು ಕೂಡ ಎದುರಾಗುತ್ತೆ. ಅಂದ್ರೆ ಆ ವಾತಾವರಣಕ್ಕೆ ಆ ಹಸುಗೂಸು ಹೊಂದ್ಕೊಳ್ಳೋದು ಕಷ್ಟ ಆಗುತ್ತಲ್ವಾ. ಹೀಗಾಗಿ ಎಲ್ಲ ಆಯಾಮದಲ್ಲಿ ಯೋಚನೆ ಮಾಡಿರುವಂತಹ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು 5 ವರ್ಷಗಳ ಕಾಲ ಹೆರಿಗೆ ಮುಗಿಸಿಕೊಂಡಂತಹ ಮಹಿಳಾ ಶಿಕ್ಷಕಿಯವರು ಅಲ್ಲೇ ಹತ್ತಿರದ ಸ್ಕೂಲ್ನಲ್ಲೇ ಅವರು ಕೆಲಸ ಮಾಡಿಕೊಳ್ಬಹುದು, ಹತ್ತಿರದ ಶಾಲೆಯಲ್ಲೇ ಅವರು ಕೆಲಸ ಮಾಡಬಹುದು ಅಂತ ಹೇಳಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಿದ್ದಾರಂತೆ. ಇದರ ಜೊತೆಗೆ ಈಗ ನೀವು ಹೆರಿಗೆ ರಜೆಯ ಕುರಿತಾಗಿ ಅರ್ಜಿಯನ್ನ ಸಲ್ಲಿಸಿರ್ತೀರಿ. 15 ದಿನಗಳ ಪೂರ್ವದಲ್ಲಿ ನೀವು ರಜೆಯನ್ನ ತೆಗೆದುಕೊಳ್ಬೇಕು. ಅದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಿ. ಕ್ಷೇತ್ರ ಮೇಲಾಧಿಕಾರಿಗಳು ನಿಮ್ಮ ಅರ್ಜಿಗೆ ಕೂಡಲೇ ಸ್ಪಂದಿಸಿ ಅದಕ್ಕೆ ಅವರು ಅನುಮತಿಯನ್ನ ಕೊಡಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಮೇಲಾಧಿಕಾರಿಗೆ ಅವರು ಕ್ರಮವನ್ನ ತೆಗೆದುಕೊಳ್ತಾರಂತೆ. ಈಗ ಹೆರಿಗೆ ಮುಗಿದು 1 ವರ್ಷ ಆದ ನಂತರ ಮತ್ತೆ ನೀವು ಶಾಲೆಗೆ ಹೋಗಬೇಕಾಗಿರುತ್ತೆ. ಸೊ ಈಗ ನಿಮ್ಮ ಹತ್ತಿರದ ಒಂದು ಶಾಲೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದರ ಕುರಿತಾಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನಾವು ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಸೊ ಆ ಕುರಿತಾಗಿ ಕೂಡ ವೇಗವಾಗಿ ನಿಮ್ಮ ಅರ್ಜಿಗೆ ಅನುಮತಿಯನ್ನು ಕೊಡಬೇಕಾಗಿದ್ದು ಮೇಲಾಧಿಕಾರಿಗಳ ಜವಾಬ್ದಾರಿಯಾಗಿರುತ್ತೆ. ಒಂದು ವೇಳೆ ಅವರು ಜವಾಬ್ದಾರಿಯನ್ನು ಮರೆತರೆ ಅವ್ರಿಗೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಇನ್ನೊಂದು ವಿಷಯ, ನಿಮ್ಮ ಭಾಗದಲ್ಲಿಗೆ ಹಲವು ಸರ್ಕಾರಿ ಶಿಕ್ಷಕಿಯರು ಹೆರಿಗೆ ರಜೆಯ ಅಂಗವಾಗಿ ಮತ್ತೆ 5 ವರ್ಷಗಳ ಕಾಲ ಅವರು ಅಲ್ಲೇ ಸುತ್ತಮುತ್ತಲಿನ ಆ ಒಂದು ಶಾಲೆಯನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಸೊ ಆಗೇನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೂ ಒಂದು ಪರ್ಯಾಯ ಮಾರ್ಗವನ್ನ ಹುಡುಕಿಕೊಳ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಒಟ್ಟಿನಲ್ಲಿ 1 ವರ್ಷಗಳ ಕಾಲ ಹೆರಿಗೆ ರಜೆಯನ್ನ ನಿಮ್ಮ ಮನೆಯಲ್ಲೇ ನೀವು ಎಂಜಾಯ್ ಮಾಡಿ, ಮತ್ತೆ ಬೇಗ ರಿಕವರ್ ಆಗಿ, ಮತ್ತೆ ನಿಮ್ಮ ಮಗುವನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡು ಲಾಲನೆ ಪಾಲನೆ ಮಾಡಿ ಅಂತ ಹೇಳ್ತಾ, ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸಹ ಶಿಕ್ಷಕಿಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.